ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಬೆಂಗಳೂರಿನಲ್ಲಿ ಟೋಯಿಂಗ್ ಸಿಬ್ಬಂದಿಗಳ ವರ್ತನೆಯಿಂದ ಈ ಹಿಂದೆ ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ಬೆಂಗಳೂರಿನ ಸಾರ್ವಜನಿಕರು ಫೇಸ್ ಮಾಡಿದ್ರು. ನಾವೇನೋ ಎಮರ್ಜೆನ್ಸಿ ಅಂಥೇಳಿ ಮೆಡಿಕಲ್ ಸ್ಟೋರ್ಗೋ ಅಥವಾ ಇನ್ಯಾವುದೋ ಶಾಪಿಂಗ್ ಏರಿಯಾದಲ್ಲೋ ಗಾಡಿಗಳನ್ನು ನಿಲ್ಲಿಸ್ಬಿಟ್ಟು ಒಂದು 5 ನಿಮಿಷ ಏನಾದರೂ ತಗೊಂಡು ಬರೋಣ ಅಂಥೇಳಿ ಹೋಗಿರ್ತಾ ಇದ್ವಿ. ಅಷ್ಟರಲ್ಲಾಗಲೇ ಟೋಯಿಂಗ್ನವರು ಕಾದು ಕೂತ್ಕೊಂಡು ನಮ್ಮ ಗಾಡಿಗಳನ್ನು ಹೇಳದೆ ಕೇಳದೆ ಎತ್ತಾಕೊಂಡು ಹೋಗ್ಬಿಡ್ತಾ ಇದ್ರು. ನಾವು ನಮ್ಮ ಗಾಡಿ ಯಾವ ಏರಿಯಾಗೆ ಎತ್ಕೊಂಡು ಹೋದ್ರು ಅಂಥೇಳಿ ಟೆನ್ಷನ್ ಮಾಡಿಕೊಂಡು ಮನೆಯವ್ರಿಗೆ ಫೋನ್ ಮಾಡ್ಕೊಂಡು ಅಲ್ಲಿಂದ ಆಟೋ ಹಿಡ್ಕೊಂಡು ಮನೆಗೆ ಹೋಗಿ ತಲುಪಿರೋದು ಉಂಟು. ಅದಾದಮೇಲೆ ಅಲ್ಲಿಂದ ನಿಯರ್ ಬೈ ಯಾವ ಪೊಲೀಸ್ ಸ್ಟೇಷನ್ನಿಗೆ ನಮ್ಮ ಗಾಡಿಗಳನ್ನು ಎತ್ಕೊಂಡು ಹೋಗಿದ್ದಾರೋ ಅಲ್ಲಿ ಹೋಗಿ ವಿಚಾರಿಸಿ ಫೈನ್ ಕಟ್ಟಿ ಬೇಡ್ಕೊಂಡು ನಮ್ಮ ಗಾಡಿಗಳನ್ನು ನಾವು ವಾಪಸ್ ತರಬೇಕಾಗಿತ್ತು. ಒಂದು ರೀತಿ ಈ ಸಮಸ್ಯೆ ಬೆಂಗಳೂರಿನ ನಾಗರಿಕರನ್ನ ಹೈರಾಣಾಗಿಸ್ಬಿಟ್ಟಿತ್ತು. ಸಾಕಷ್ಟು ಜನ ಹಿಡಿ ಶಾಪ ಹಾಕ್ತಾ ಇದ್ರು ಈ ಟೋಯಿಂಗ್ ಸಿಬ್ಬಂದಿಗಳಿಗೆ. ಯಾಕಪ್ಪ ಇಂಥ ಒಂದು ವ್ಯವಸ್ಥೆ ಬಂತು? ಏನೋ ಎಮರ್ಜೆನ್ಸಿಗೆ ನಾವು ಗಾಡಿ ನಿಲ್ಸೋಗಿದ್ದೀವಿ, 5 ನಿಮಿಷಕ್ಕೆ ಬಂದು ತಗೊಂಡು ಹೋಗ್ತಾ ಇದ್ವಿ, ಅಷ್ಟರಲ್ಲಿ ಯಾಕೆ ಇವ್ರು ತಗೊಂಡು ಹೋಗ್ಬೇಕಾಗಿತ್ತು ಅನ್ನುವಂಥ ಒಂದಷ್ಟು ದೂರುಗಳು, ಹಿಡಿ ಶಾಪಗಳು ಕೇಳಿಬಂತು. ಅದರ ಜೊತೆಗೆ ನೋಡಿ, ಎಷ್ಟೋ ಜನರ ಗಾಡಿಗಳನ್ನು ಡ್ಯಾಮೇಜ್ ಮಾಡಿದ್ದಾರೆ ಈ ಟೋಯಿಂಗ್ ಸಿಬ್ಬಂದಿಗಳು. ನಾವು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಕೂಡ ಹಾಕ್ಕೊಂಡು ಒಂದು ಒಳ್ಳೆಯ ಗಾಡಿಯನ್ನು ತಗೊಂಡಿರ್ತೀವಿ. ಎಲ್ಲೋ ಬೈ ಮಿಸ್ ಆಗಿ ಅರ್ಜೆಂಟಲ್ಲಿ ಗಾಡಿ ನಿಲ್ಲಿಸಿರ್ತೀವಿ. ಆದರೆ ಅವರು ಗಾಡಿ ಎತ್ತಾಕೊಂಡು ಹೋಗೋ ಬರದಲ್ಲಿ ಆ ಗಾಡಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ಡ್ಯಾಮೇಜ್ ಮಾಡಿರೋದು ಉಂಟು. ಆ ಡ್ಯಾಮೇಜನ್ನು ಕಟ್ಕೊಡಿ ಅಂತ ಹೇಳಿ ಕೇಳಕ್ಕೆ ಹೋದಂಥ ಸಂದರ್ಭಗಳಲ್ಲಿ ನೀವ್ಯಾಕ್ರಿ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ನಿಲ್ಲಿಸಿದ್ರಿ, ನಿಮ್ಮದೇ ತಪ್ಪು, ಫೈನ್ ಕಟ್ಟಿ ಗಾಡಿ ತಗೊಂಡೋಗಿ, ನಾವೆಲ್ಲ ನಿಮಗೆ ಗಾಡಿ ಡ್ಯಾಮೇಜ್ ಫೀಸ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿ ಧಮಕಿ ಹಾಕಿ ಕಳುಹಿಸ್ತಾ ಇದ್ರು. ಅದಕ್ಕೆ ಪೊಲೀಸ್ನವರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಹೀಗಾಗಿ ನಾವಲ್ಲಿಂದ ಬೇರೆ ದಾರಿ ಕಾಣದೆ ಬೈಕೊಂಡು ನಮ್ಮ ಗಾಡಿಗಳನ್ನು ವಾಪಸ್ ತಗೊಂಡು ಬಂದು ನಾವೇ ದುಡ್ಡು ಕೊಟ್ಟು ರಿಪೇರಿ ಮಾಡಿಸ್ಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಕೆಲವೊಮ್ಮೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು, ಇಷ್ಟು ಚೆನ್ನಾಗಿರೋ ಗಾಡಿನ ಈ ಥರ ಹಾಳು ಮಾಡಾಕಿದ್ರಲ್ಲ ಅಂಥೇಳಿ. ಇದೆಲ್ಲ ವಿಚಾರಗಳಿಂದ ಬೇಸತ್ತಂತ ನಮ್ಮ ಬೆಂಗಳೂರಿನ ನಾಗರಿಕರು ಎಲ್ಲರೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೆ ಅದರ ಬಿಸಿ ತಟ್ಟು ಈ ಟೋಯಿಂಗ್ ಸಿಬ್ಬಂದಿಗಳ ವರ್ತನೆಯನ್ನ ನಿಲ್ಲಿಸಬೇಕು, ಈ ಟೋಯಿಂಗ್ ಸಿಸ್ಟಮ್ ಅನ್ನೇ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ನಮ್ಮ ಬೆಂಗಳೂರಿನ ನಾಗರಿಕರು ನಿರಾಳಗೊಂಡಿದ್ರು. ಸದ್ಯ ಈಗ ನಮಗೆ ಆ ಒಂದು ಸಮಸ್ಯೆ ಇಲ್ಲ, ಏನಾದ್ರು ಎಮರ್ಜೆನ್ಸಿ ಇದ್ದರೆ ಇಲ್ಲೇ ಗಾಡಿ ಹಾಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗುವಂಥ ಒಂದು ಆರಾಮದಾಯಕ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದ್ವಿ. ಆದರೆ ನೋಡಿ, ಕೆಲವೊಮ್ಮೆ ಸಮಸ್ಯೆಗಳು ಅಂತ ಬಂದಾಗ ನಾವು ಆ ಸಮಸ್ಯೆಗಳನ್ನು ಫೇಸ್ ಮಾಡಿ ನೊಂದು ಬೆಂದು ಸಾಕಾಗಿ ಹೋಗಿರ್ತೀವಿ. ಆದರೆ ಕೆಲವೊಮ್ಮೆ ಆ ರೀತಿ ನಮಗೆ ಅವಕಾಶ ಕೊಟ್ಟಾಗ ನಾವು ಅದನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆಗ ಸರ್ಕಾರ ಏನು ಮಾಡುತ್ತೆ, ಮತ್ತೆ ಪುನಃ ವಾಪಸ್ ಅದೇ ಒಂದು ನೀತಿಯನ್ನು ಜಾರಿಗೆ ತರಕ್ಕೆ ಶುರು ಮಾಡುತ್ತೆ. ಕಾರಣ ಸಾರ್ವಜನಿಕರನ್ನು ಎಚ್ಚರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ. ಈಗ ಸಾರ್ವಜನಿಕರ ತೀವ್ರ ಆಕ್ರೋಶ, ಟೋಯಿಂಗ್ ಸಿಬ್ಬಂದಿ ವರ್ತನೆಯಿಂದ ಬೇಸತ್ತು ಟೋಯಿಂಗ್ ವ್ಯವಸ್ಥೆಯನ್ನೇ ನಿಲ್ಲಿಸಲಾಗಿತ್ತು. ಆದರೆ ಟೋಯಿಂಗ್ ಇಲ್ಲದ ಕಾರಣ ವಾಹನ ಸವಾರರು ಈಗ ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕ್ ಮಾಡ್ತಿದ್ದಾರೆ. ಇದು ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇರೋದು. ಅಡ್ಡಾದಿಡ್ಡಿ ನಿಲ್ಲಿಸಿ ಹೋಗೋದು, ಅದರಿಂದಾಗಿ ಬೇರೆಯವ್ರಿಗೂ ಕೂಡ ಅಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಅವಕಾಶ ಇಲ್ಲದೆ ಹೋಗೋದು. ಹಳೆಯ ವಾಹನಗಳನ್ನು ಪಾರ್ಕ್ ಮಾಡ್ತಾ ಇರ್ತಾರೆ, ತಿಂಗಳಾನ್ಗಟ್ಲೆ ರಸ್ತೆಯಲ್ಲೇ ಅವುಗಳನ್ನು ಬಿಟ್ಟಿದ್ದಾರೆ. ಈ ಕಾರಣದಿಂದಾಗಿ ಇತ್ತೀಚೆಗೆ ನಗರದ ಕೆಲವು ಕಡೆಗಳಲ್ಲಿ ಟ್ರಾಫಿಕ್ ಜಾಸ್ತಿಯಾಗಿದೆ. ಇದರ ಬಗ್ಗೆ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆ ಕೆಲ ದಿನಗಳ ಹಿಂದಷ್ಟೇ DCM DK ಶಿವಕುಮಾರ್ ನಗರದಲ್ಲಿ ಮತ್ತೆ ಟೋಯಿಂಗ್ ಅನ್ನ ನಾವು ಆರಂಭ ಮಾಡ್ತೀವಿ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನೀವೇನಾದರೂ ಇದೇ ರೀತಿಯಾಗಿ ನಿಮ್ಮ ಹಳೆ ಗಾಡಿಗಳನ್ನು ನಿಮ್ಮ ಮನೆ ಮುಂದ್ಗಡೆ ಅಥವಾ ಯಾವ್ದಾದ್ರು ಗುಜರಿ ಅಂಗಡಿಗಳ ಮುಂದ್ಗಡೆ ಅಥವಾ ಜಾಗ ಖಾಲಿ ಇದೆ ಅಂಥೇಳಿ ಅಲ್ಲೇ ತಿಂಗಳಾನ್ಗಟ್ಲೆ ಬಿಟ್ಟಿದ್ದು ಕಂಡು ಬಂದರೆ ನಿಮ್ಮ ಗಾಡಿಗಳನ್ನು ನಾವು ಎತ್ತಾಕೊಂಡು ಹೋಗ್ತೀವಿ, ಮತ್ತೆ ವಾಪಸ್ ನಿಮ್ಮ ಗಾಡಿಗಳು ನಿಮಗೆ ಸಿಗೋದಿಲ್ಲ. ಹೀಗಾಗಿ ಎಚ್ಚರಿಕೆಯಿಂದ ಇರಿ, ಆದಷ್ಟು ಬೇಗ ನಾವು ಟೋಯಿಂಗನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಅಷ್ಟು ಎಚ್ಚರಿಕೆ ಕೊಟ್ಟರೂ ಕೂಡ ಜನ ಎಚ್ಚೆತ್ತುಕೊಳ್ಳಿಲ್ಲ. ಈಗ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದಾರೆ. ಟೋಯಿಂಗ್ ಮಾಡೋಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. GBA ವ್ಯಾಪ್ತಿಯ 5 ಪಾಲಿಕೆಗಳಿಗೆ ತಲಾ 2 ವಾಹನಗಳಂತೆ 10 ಟೋಯಿಂಗ್ ವಾಹನಗಳನ್ನು ಸರ್ಕಾರದ ವತಿಯಿಂದಲೇ ನೀಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತಿನಿಂದ ಮತ್ತೆ ವಾಹನಗಳ ಟೋಯಿಂಗ್ ಆರಂಭವಾಗ್ತಾ ಇದೆ.
ಎಷ್ಟು ದಿನ ಟೋಯಿಂಗ್ ಇರಲಿಲ್ಲ ಅಂತ ಹೇಳಿ ಬಹಳ ಆರಾಮಾಗಿ ಇದ್ವಿ, ಎಲ್ಲಂದ್ರಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ವಿ. ಆದರೆ ಇವತ್ತಿನಿಂದ ಬಹಳ ಕೇರ್ಫುಲ್ ಆಗಿರಿ. ನೀವೇನಾದರೂ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ನಿಲ್ಲಿಸಿದ್ರೆ ಖಂಡಿತ ನಿಮ್ಮ ವಾಹನವನ್ನ ಟೋಯಿಂಗ್ ಸಿಬ್ಬಂದಿಗಳು ಬಂದು ಎತ್ತಾಕೊಂಡು ಹೋಗ್ತಾರೆ. ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ GBA ಮತ್ತು ಪೊಲೀಸ್ ಇಲಾಖೆ ಮಾಡಿಕೊಂಡಿದ್ದಾರೆ. ಜಂಟಿಯಾಗಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಅದರಲ್ಲೂ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಓರ್ವ ಕಾನ್ಸ್ಟೇಬಲ್ ಮತ್ತೆ ವಾಹನಗಳನ್ನ ಟೋ ಮಾಡೋದಕ್ಕೆ GBA ಇಂದ 4 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಎಲ್ಲವೂ ಪ್ರೊಸೀಜರ್ ಪ್ರಕಾರ ನಡೀತಾ ಇದೆ. ಹಿಂದಿನ ತರ ಹೆಂಗಂದ್ರೆ ಹಂಗೆ ಗಾಡಿಗಳನ್ನು ಎತ್ತಾಕೊಂಡು ಹೋಗಂಗಿಲ್ಲ. ನೀವು ಗಾಡಿಗಳನ್ನು ಮುಟ್ಟೋದೇ ಆದರೆ ಅದಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಮಾಡದ ಹಾಗೆ ವಾಹನಗಳನ್ನು ನೀವು ನಿಮ್ಮ ಟೋಯಿಂಗ್ ವಾಹನಗಳಲ್ಲಿ ಎತ್ತಾಕೊಂಡು ಹೋಗ್ಬೋದು. ಟೋಯಿಂಗ್ ವಾಹನದ ಮುಂಭಾಗ ಮತ್ತು ಹಿಂಭಾಗದಲ್ಲಿ CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಯಾವುದೇ ಅವಘಡ ಅಥವಾ ಗಲಾಟೆಗಳು ನಡೆದ್ರೆ ಅದನ್ನ ಸೆರೆ ಹಿಡಿಯಲಾಗುತ್ತೆ. ನೀವೇನಾದರೂ ನಿಮ್ಮ ಗಾಡಿಗಳನ್ನ ಟೋಯಿಂಗ್ನವ್ರು ಎತ್ತಾಕೊಂಡು ಹೋಗಕ್ಕೆ ಬಂದಾಗ ಸ್ಪಾಟ್ ಅಲ್ಲಿ ಗಲಾಟೆ ಮಾಡಿದ್ರೆ ಆ ಒಂದು ದೃಶ್ಯಗಳು ಕ್ಯಾಮೆರಾದಲ್ಲಿ ಸರಿಯಾಗುತ್ತೆ. ನೀವು ಗಾಡಿ ತಗೊಂಡು ಹೋಗೋಕ್ಕೆ ಬಂದಾಗ ನಿಮ್ಮದು ತಪ್ಪಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿ ನೀವು ಗಲಾಟೆ ಮಾಡಿದ್ರಾ, ಯಾವ ರೀತಿ ಬಿಹೇವ್ ಮಾಡಿದ್ದೆಲ್ಲವನ್ನ ಗಮನಿಸಿ ಬಹುಶಃ ಹೆಚ್ಚಿನ ದಂಡ ವಿಧಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಕೇರ್ಫುಲ್ ಆಗಿರಿ. ಜೊತೆಗೆ ಇಲ್ಲಿ ಸಿಬ್ಬಂದಿಯ ಮೇಲೆ ನೀವು ಯಾವ ರೀತಿ ವರ್ತಿಸ್ತೀರಾ ಆ ಮೂಲಕ ಸಿಬ್ಬಂದಿಯ ವರ್ತನೆಯ ಮೇಲೆ ಹಿರಿಯ ಅಧಿಕಾರಿಗಳು ಕೂಡ ಕಣ್ಣಿಡಲಿದ್ದಾರೆ. ನೀವು ಸಿಬ್ಬಂದಿಗಳ ಜೊತೆ ಹೇಗೆ ನಡ್ಕೊಳ್ತೀರಾ, ಆ ಟೋಯಿಂಗ್ ಸಿಬ್ಬಂದಿಗಳು ನಿಮ್ಮ ಜೊತೆ ಹೇಗೆ ನಡ್ಕೊಳ್ತಾರೆ, ಕೆಟ್ಟದಾಗಿ ನಡ್ಕೊಳ್ತಾರಾ, ಧಮಕಿ ಹಾಕ್ತಾರಾ, ಅಥವಾ ನೋ ಪಾರ್ಕಿಂಗ್ ಜಾಗದ ಬೋರ್ಡ್ ಇಲ್ಲದೆ ಹೋದ್ರೂ ನಿಮ್ಮ ಗಾಡಿಗಳನ್ನ ಎತ್ತಾಕೊಂಡು ಬಂದಿದ್ದಾರಾ ದುಡ್ಡು ಕಲೆಕ್ಷನ್ ಮಾಡೋಕ್ಕೋಸ್ಕರ, ಇದೆಲ್ಲವನ್ನ ಮನಗಂಡು CCTV ಕ್ಯಾಮೆರಾಗಳನ್ನು ಹಾಕಿರೋದು. ಅಧಿಕಾರಿಗಳು ಈ ಕ್ಯಾಮೆರಾಗಳ ಮೇಲೆ ಕಣ್ಣನ್ನ ಇಟ್ಟಿರ್ತಾರೆ. ಮುಖ್ಯವಾಗಿ ಅತಿ ಹೆಚ್ಚು ಟ್ರಾಫಿಕ್ ಆಗುವಂಥ ರಸ್ತೆಗಳು, ನೋ ಪಾರ್ಕಿಂಗ್ ಜಾಗಗಳಲ್ಲಿ ಟೋಯಿಂಗ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಟೋಯಿಂಗ್ ಸಿಬ್ಬಂದಿಗೆ ತರಬೇತಿ ಅಗತ್ಯ. ಯಾಕಂದ್ರೆ ಅವರಿಗೆ ಟ್ರೈನಿಂಗ್ ಕೊಡಬೇಕು, ಯಾವ ಥರದ ವಾಹನಗಳನ್ನು ನೀವು ತಗೊಂಡು ಹೋಗಬೇಕು, ಮತ್ತೆ ಗಾಡಿಗಳನ್ನ ಯಾವ ತರಹ ನೀವು ನಿಮ್ಮ ಒಂದು ಏನೋ ಲಾರಿ ತಗೊಂಡು ಬಂದಿರ್ತೀರಲ್ಲ, 2 ವೀಲರ್ಗಳನ್ನ ಕಾರ್ಗಳನ್ನ ಎತ್ತಾಕೊಂಡು ಹೋಗ್ಲಿಕ್ಕೆ ಎಷ್ಟು ಹುಷಾರಾಗಿ ವೆಹಿಕಲ್ಗಳನ್ನು ಎತ್ತಿ ನೀವು ನಿಮ್ಮ ಟೋಯಿಂಗ್ ವಾಹನದ ಒಳಗಡೆ ಹಾಕ್ಕೊಳ್ಬೇಕು, ಗಾಡಿಗೆ ಡ್ಯಾಮೇಜ್ ಆಗದೇ ಇರೋ ರೀತಿ ಎಷ್ಟು ಕೇರ್ಫುಲ್ ಆಗಿರಬೇಕು, ಮತ್ತೆ ಆ ಒಂದು ವಾಹನದ ಮಾಲೀಕರ ಜೊತೆ ಹೇಗೆ ನಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಆ ಟೋಯಿಂಗ್ ಸಿಬ್ಬಂದಿಗೆ ತರಬೇತಿಯನ್ನ ನೀಡಲಾಗುತ್ತೆ. ಟೋಯಿಂಗ್ ವಾಹನದ ಮುಂಭಾಗ ಮತ್ತು ಹಿಂಭಾಗದಲ್ಲಿ CCTVಯನ್ನು ಯಾಕೆ ಅಳವಡಿಸಿದ್ದಾರೆ ಅಂದರೆ ಇದರಲ್ಲಿ ಸಿಬ್ಬಂದಿಗಳ ವರ್ತನೆ ಏನಾದರೂ ಕೆಟ್ಟದಾಗಿದ್ದರೆ, ದುರ್ವರ್ತನೆ ತೋರಿದ್ರೆ ಅವರಿಗೂ ಪನಿಷ್ಮೆಂಟ್ ಆಗುತ್ತೆ. ಯಾವುದೇ ಅವಘಡ ಅಥವಾ ಗಲಾಟೆಗಳು ನಡೆದ್ರೆ ಅದನ್ನ ಸೆರೆ ಹಿಡಿಯಲಾಗುತ್ತೆ. ಯಾರದು ತಪ್ಪು ಯಾರದು ಸರಿ ಅನ್ನೋದನ್ನ ಇಲ್ಲಿ ಪರಿಶೀಲನೆ ಮಾಡಲಿಕ್ಕೂ ಈ ಒಂದು ಕ್ಯಾಮೆರಾ ಫುಟೇಜ್ಗಳು ನಮಗೆ ಹೆಲ್ಪ್ ಮಾಡುತ್ತೆ. ಆ ಮೂಲಕ ಸಿಬ್ಬಂದಿಯ ವರ್ತನೆ ಮೇಲೆ ಹಿರಿಯ ಅಧಿಕಾರಿಗಳು ಕ್ರಮ ಕೂಡ ತಗೊಳ್ಳುತ್ತಾರೆ ಸಿಬ್ಬಂದಿಗಳ ತಪ್ಪಿದ್ರೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಇನ್ನು ಮುಂದೆ ಬೆಂಗಳೂರಿನಲ್ಲಿ ಎಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗುತ್ತೆ, ನಿಮ್ಮ ಮನೆ ಏರಿಯಾಗಳಲ್ಲಿ ಏನಾದರೂ ಹೆಚ್ಚಾಗಿ ವೆಹಿಕಲ್ಗಳು ಓಡಾಡುತ್ತಾ, ಅಥವಾ ನಿಮ್ಮ ಮನೆಯ ಗಾಡಿಗಳನ್ನು ಕೆಟ್ಟೋಗಿದೆ ಗುಜ್ರಿಗೆ ಹಾಕುವ ಸಿಚುವೇಶನ್ ಬಂದಿದೆ ಅಂದಾಗ ಎಲ್ಲೋ ಖಾಲಿ ಜಾಗ ಇದೆ ಅಂತ ಹೇಳಿ ತಿಂಗಳಾನ್ಗಟ್ಲೆ ನಿಲ್ಲಿಸ್ಬಿಟ್ಟಿದ್ದೀರಾ, ಇದೆಲ್ಲದರ ಬಗ್ಗೆ ನಿಮ್ಮ ಗಮನ ಇರಲಿ. ಇನ್ನು ಮುಂದೆ ಇವತ್ತಿನಿಂದ ಬೆಂಗಳೂರಿನಲ್ಲಿ ಟೋಯಿಂಗ್ ಆರಂಭ ಆಗ್ತಾ ಇದೆ. ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ವಾಹನಗಳನ್ನು ಅವ್ರು ಎತ್ತಾಕೊಂಡು ಹೋಗೋ ಚಾನ್ಸಸ್ ಇದೆ. ಹಾಗಾಗಿ ಎಲ್ಲಿ ಗಾಡಿ ನಿಲ್ಲಿಸೋಕೆ ಅವಕಾಶ ಇದೆಯೋ ಅಲ್ಲಿ ಮಾತ್ರ ನಿಲ್ಲಿಸಿ. ನೋ ಪಾರ್ಕಿಂಗ್ ಜಾಗದಲ್ಲಿ ಆದಷ್ಟು ನಿಮ್ಮ ವೆಹಿಕಲ್ಗಳನ್ನು ನಿಲ್ಲಿಸೋದನ್ನು ಅವಾಯ್ಡ್ ಮಾಡಿ. ಇನ್ ಕೇಸ್ ಮರ್ತು ನೀವೇನಾದರೂ ನಿಲ್ಲಿಸಿದ್ರೆ ನಿಮ್ಮ ವಾಹನದ ಮೇಲೆ ದಂಡ ಬೀಳೋದು ಖಂಡಿತ. ಹಾಗಾಗಿ ಟೋಯಿಂಗ್ ಸಿಬ್ಬಂದಿಗಳ ಮೇಲೆ ನಿಮ್ಮ ವರ್ತನೆ ಕೂಡ ಚೆನ್ನಾಗಿರಬೇಕು. ಜೊತೆಗೆ ಟೋಯಿಂಗ್ ಆರಂಭ ಆಗಿದೆ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು.